ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದಿಂದ ಸೆಕೆಂಡ್ ಪಿ ಯು ಸಿ 10+2 ವಿದ್ಯಾರ್ಥಿಗಳಿಗೆ ಸಂತೋಷದ ಸುದ್ದಿಯನ್ನು ನೀಡಿದೆ. ಏನಪ್ಪಾ ಅದು ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2024 ಆನ್ಲೈನ್ ಅಪ್ಲಿಕೇಶನ್ ಏನಾಗಿದೆ 8/4/2024 7/5/2024 ಕೊನೆಗಿರುತ್ತೆ. 8/4/2024 ಪ್ರಾರಂಭವಾಗಿ 7/5/2024 ಕ್ಲೋಸ್ ಆಗುತ್ತೆ. 11 ಗಂಟೆಗೆ 7/5/2024 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾರೆಲ್ಲ 10+2 ಪಿ ಯು ಸಿ ಜೊತೆಗೆ ಈಕ್ವಲೆಂಟ್ ಡಿಪ್ಲೊಮೊ ಇವರೆಲ್ಲ ಯಾರೆಲ್ಲ ಇದ್ದಾರೋ ಅವರೆಲ್ಲ ಅಪ್ಲೈ ಮಾಡಲಾಗಿರುತ್ತೆ. ಎಕ್ಸಾಮ್ಸ್ ಬಂದು ಜೂನ್-ಜುಲೈಲಿ ಅಪ್ರಾಕ್ಸಿಮೇಟ್ಲಿ ಜೂನ್-ಜುಲೈ 2024 ತಿಂಗಳು ಇದರಲ್ಲಿ ವರ್ಷದಲ್ಲಿ ಇರುತ್ತೆ. ಜೂನ್-ಜುಲೈಲಿ ಇರುತ್ತೆ. ಫಸ್ಟ್ ಟೈರ್ ಇಲ್ಲಿ ನಾರ್ಮಲಿ ಅಲ್ಲಿ SSC 2 ಟೈರ್ ಅಂತ ಇರುತ್ತೆ. ಫಸ್ಟ್ ಟೈರ್ ಬಂದು ಎಕ್ಸಾಮ್ಸ್ ಇರುತ್ತೆ. 2 ಟೈರ್ ಇನ್ನೊಂದು ಎಕ್ಸಾಮ್ ಇರುತ್ತೆ. 2 ಟೈರ್ ಎಕ್ಸಾಮ್ ಪಾಸ್ ಆಗಬೇಕಾಗುತ್ತೆ. ಪಾಸ್ ಆದರೆ ಮಾತ್ರ SSC ಜಾಬ್ ಸಿಗೋದು. ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ. ಏನೇನು ಪೋಸ್ಟ್ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಇದೆ, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಒಂದಿದೆ, ಇನ್ನೊಂದು ಡಾಟಾ ಎಂಟ್ರಿ ಆಪರೇಟರ್ ಒಂದು ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ. ಇದರಲ್ಲೂ 2-3 ಥರ ಇದೆ. ಡಾಟಾ ಎಂಟ್ರಿ ಆಪರೇಟರ್ DO ಅಂತ ಕರೀತಾರೆ, ಡಾಟಾ ಆಪರೇಟರ್ ಗ್ರೇಡ್ ಎ ಆ ಥರ ಇದೆ. 3 ರೀತಿಯಾದ ಜಾಬ್ಗಳಿದ್ದಾವೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ಏಜ್ ಏನಿದೆ ಅಂತ ಹೇಳಿದ್ರೆ ಇದಕ್ಕೆ 18ರಿಂದ 27 ವರ್ಷದೊಳಗಿರೋರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಇದು ಜನರಲ್ ಮೆರಿಟ್ ಅವ್ರಿಗೆ 18ರಿಂದ 27 ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ರಿಲ್ಯಾಕ್ಸೇಷನ್ ಅಂದರೆ ಸ್ವಲ್ಪ ವೇರಿಯೇಷನ್ SC ST 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ 27 32ವರೆಗೂ ಅಪ್ಲೈ ಮಾಡಬೇಕಾಗಿರುತ್ತೆ. OBC ಅವರು 3 ವರ್ಷ ರಿಲ್ಯಾಕ್ಸೇಷನ್, ಅವರು 27-30ವರೆಗೂ ಅಪ್ಲೈ ಮಾಡಬೇಕು. PWD ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅನ್ನು ಬೇರೆ ರೀತಿ ಇದೆ. ಅನ್ರಿಸರ್ವ್ಡ್ಗೆ 10 ಇಯರ್ಸ್, OBCಗೆ 13 ಇಯರ್ಸ್, SC ST 15 ಇಯರ್ಸ್. ಎಕ್ಸ್ ಗೂ ಕೂಡ ಮಾಡ್ಬೋದಾಗಿದೆ. ಅವ್ರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನೊಂದು ಒಂದು ರೀತಿ ಏನಾಗಬೇಕು ನೋಡ್ಕೊಳ್ಳಿ. ಡೀಟೇಲ್ಸ್ ನೋಟಿಫಿಕೇಶನ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಂತರ ಹೀಗೆ ಇನ್ನೇನಿದೆ ಅಂತ ತಿಳಿಸ್ಕೊಡ್ತೀನಿ. ಮುಖ್ಯವಾದ ಪಾಯಿಂಟ್ಗಳನ್ನ ಮಾತ್ರ ತಿಳಿಸ್ಕೊಡ್ತೀನಿ ನಮಗೆ. ಆಮೇಲೆ ಎಜುಕೇಶನ್ ಡಾಟಾ ಎಂಟ್ರಿ ಆಪರೇಟರ್ DO ಅಂತ ಹೇಳಿದ್ರೆ ಗ್ರೇಡ್ ಎ, DO ಮತ್ತು ಗ್ರೇಡ್ ಎ ಡಾಟಾ ಎಂಟ್ರಿ ಆಪರೇಟರ್ ಏನು ಓದಿರ್ಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅನ್ನೇ ಓದಿರ್ಬೇಕು. ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆಗಿರುತ್ತೆ. ಸೈನ್ಸ್ ಸ್ಟ್ರೀಮೇ ತಗೊಂಡಿರ್ಬೇಕು. ಈ ಆರ್ಟ್ಸ್ ಕಾಮರ್ಸ್ ಅವ್ರಿಗೆಲ್ಲ ಇರೋದಿಲ್ಲ. ವಿತ್ ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಮ್ಯಾಥಮೆಟಿಕ್ಸ್ ಇರುವಂಥ ಸೈನ್ಸ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸೇ ತಗೊಂಡಿರ್ತೀರ, ಬೇರೆ ಯಾವುದೋ ಸಬ್ಜೆಕ್ಟ್ನ ತಗೊಂಡಿರ್ತಾರೆ, ಮ್ಯಾಥ್ಸ್ ಕಂಪಲ್ಸರಿ ಇರಲೇಬೇಕಾಗಿರ್ತದೆ. LDC JS SE ಈ ಗ್ರೇಡ್ಗೆ 12th ಸ್ಟ್ಯಾಂಡರ್ಡ್ ಏನಿದೆ ಯಾವುದಾದ್ರು ಸರಿ ಡಿಪ್ಲೊಮಾ ಅಂತ ಯಾವುದಾದ್ರು ಪರ ITI-ನವರು ಮಾಡ್ಬೋದು. ITI-ನವರು ಈಕ್ವಲೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಡಿಪ್ಲೊಮಾ ಮತ್ತು ITI-ನವರು 3 ಜನರು ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ಇದಕ್ಕೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೂ ಇರೋದಿಲ್ಲ. ಯಾರು ಬೇಕಾದ್ರೂ ಮಾಡ್ಬೋದಾಗಿರ್ತದೆ. ಫೀಸ್ ಬಂದು 100 ರೂಪೀಸ್ ಇರುತ್ತೆ. ಜನರಲ್ ಕ್ಯಾಟಗರಿಗೆ 100 ರೂಪೀಸ್ ಇರುತ್ತೆ. ಆಮೇಲೆ SC STಗೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ, ಆಮೇಲೆ ವುಮೆನ್ ಕ್ಯಾಂಡಿಡೇಟ್ಗೂ ಫ್ರೀ ಇರುತ್ತೆ. ಯಾವುದೇ ಫೀಸ್ ಇರೋದಿಲ್ಲ. ಅದರ್ ಟೆಸ್ಟ್ಗಳು ಮಾತ್ರ ಇರುತ್ತೆ 100 ರೂಪೀಸ್. OBC ಜನರಲ್ಗೆಲ್ಲ ಇರುತ್ತೆ. SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಕ್ಸರ್ವಿಸ್ಮೆನ್ ಮತ್ತು ವುಮೆನ್ ಕ್ಯಾಂಡಿಡೇಟ್ ಫ್ರೀ ಇರುತ್ತೆ. ಯಾವುದೇ ಫೀಸ್ ಕಟ್ಟೋದಿಲ್ಲ. ಮಿಕ್ದವ್ರನ್ನ 100 ರೂಪಾಯಿ ಕಟ್ಟಬೇಕಾಗುತ್ತೆ. ಕೊನೆಯ ದಿನಾಂಕ ಫೀಸ್ ಕಟ್ಟೋದಕ್ಕೂ ಕೂಡ 8/5/2024 ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಮತ್ತು 10+2 ಇವರೆಲ್ಲ ಈಕ್ವಲೆಂಟ್ ಡಿಪ್ಲೊಮೊ ITI ಮಾಡಿರ್ತಾರೆ ಅವರೆಲ್ಲ ಅಪ್ಲೈ ಮಾಡಬಹುದಾಗಿದೆ. ಥ್ಯಾಂಕ್ ಯು.